ಗಾವೋ ವಿಶ್ವಸ್ಯ ಮಾತರಃ. ಸಮಯಾಚಾರದ ಮುಖಪುಟದ ಎಲ್ಲ ಸ್ನೇಹಿತರಿಗೆ ನಮಸ್ಕಾರಗಳು. ನಾನು ನಿಮ್ಮ ಪ್ರಸನ್ನ KS ದಾವಣಗೆರೆಯಿಂದ. ಇವತ್ತಿನ ದಿವಸ ನಾವು ಈ ಸಮಯಾಚಾರ ಸಂಸ್ಥೆಯ ಇನ್ನೊಂದು ಅವಿಭಾಜ್ಯ ಅಂಗವಾದಂತಹ ಗೋ ಶಾಲೆಯ ಬಗ್ಗೆ ಮಾತಾಡ್ತಾ ಇದ್ದೀವಿ. ಗೋ ಅನ್ನುವಂಥದ್ದು ಹಿಂದಿನ ಒಂದು ಋಷಿಗಳ ಕಾಲದಿಂದನೂ ಕೂಡ ಅಥವಾ ನಮ್ಮ ಸನಾತನ ಧರ್ಮಕ್ಕೆ ಹೊಂದಿಕೊಂಡಿರುವಂತಹ ಅಥವಾ ಪ್ರಮುಖವಾಗಿ ಬಿಡದೇ ಆಗೋಗದೇ ಇರುವಂತಹ ಅಥವಾ ಬಹಳ ಅನ್ಯೂನ್ಯವಾದಂತಹ ಸಂಬಂಧವನ್ನು ಹೊಂದಿರುವಂತಹ ಅಂಗ ಅಥವಾ ಪ್ರಾಣಿ ಯಾವುದು ಅಂತ ಕೇಳಿದರೆ ಅದು ಗೋ ಅಂತ. ಗೋವನ್ನು ಪ್ರಾಣಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಅದನ್ನು ಗೋಮಾತಾ ಅಂತ ಕರಿತೀವಿ. ಯಾಕೆ ಅಂತ ಕೇಳಿದರೆ ಧಾರ್ಮಿಕ ಕಾರ್ಯಕ್ರಮದ ಎಲ್ಲ ಪ್ರತಿಯೊಂದಕ್ಕೂ ಕೂಡ ಏನು ಬೇಕು ಅಂತ ಕೇಳಿದರೆ ಗೋ ಬೇಕೇ ಬೇಕು ಅಂತ. ಉದಾಹರಣೆಗೆ ನಾವು ಒಂದು ಪುಣ್ಯವಾಚನೆಯನ್ನು ಅಥವಾ ಧಾರ್ಮಿಕ ವಿಧಿಯನ್ನು ಮಾಡ್ತಾ ಇದ್ದೀವಿ ಅಂದರೆ ದೇಹ ಶುದ್ಧಿಗೋಸ್ಕರ ಏನು ಬೇಕು ಅಂದರೆ ಮೊದಲು ಪಂಚಗವ್ಯ ಬೇಕು ಅಂತ. ಪಂಚಗವ್ಯ ಎಲ್ಲಿಂದ ಬರ್ತದೆ ಅಂತ ಕೇಳಿದರೆ ಅದು ಗೋವಿನಿಂದನೇ ಬರುವಂಥದ್ದು ಅಂತ. ಗೋಮೂತ್ರ, ಗೋಮಯ, ಹಾಲು, ಮೊಸರು, ತುಪ್ಪ ಇವೆಲ್ಲವೂ ಕೂಡ ಗೋಯಿಂದ ಉತ್ಪತ್ತಿಯಾದಂತಹ ವಸ್ತುಗಳೇ. ಇಷ್ಟು ಪ್ರಮುಖವಾಗಿರುವಂತಹ ಗೋವನ್ನ ನಾವೇನ್ ಮಾಡ್ತಾ ಇದೀವಿ ಅಂತ ಕೇಳಿದ್ರೆ ಈಗಿನ ಕಾಲದಲ್ಲಿ ಬಹಳ ತಿರಸ್ಕಾರವಾಗಿ ನಾವು ನೋಡ್ತಾ ಇದ್ದೀವಿ. ಮನೆಗಳಲ್ಲಿ ಸಾಕಲಿಕ್ಕೆ ವ್ಯವಸ್ಥೆಗಳಿದ್ದು ಕೂಡ ನಾವು ಆರ್ಥಿಕಾಭಿವೃದ್ಧಿಗೆ ಬೇಕಾದಂತಹ ಪಶುಗಳನ್ನ ಅಥವಾ ಬೇರೆ ಬೇರೆ ರೀತಿಯಂತಹ ಪ್ರಾಣಿಗಳನ್ನ ಸಾಕ್ತಾ ಇದ್ದೀವಿ ಬಿಟ್ರೆ ನಮ್ಮ ಆಧ್ಯಾತ್ಮಿಕತೆಗೆ ಮತ್ತು ನಮ್ಮ ಆರೋಗ್ಯಕ್ಕೆ ಬೇಕಾದಂತಹ ಗೋವನ್ನ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ತಿರಸ್ಕಾರವನ್ನು ಮಾಡ್ತಾ ಇದ್ದೀವಿ ಅಂತ. ಗೋವಿನ ಪ್ರಾಮುಖ್ಯತೆ ಎಷ್ಟಿದೆ ಅಂತ ಕೇಳಿದ್ರೆ ನೀವು ಯಾವುದೇ ರೀತಿಯಾದಂತಹ ರೋಗದಿಂದ ಬಳಲ್ತಿದ್ರು ಕೂಡ ಆ ಮನೆಯಲ್ಲಿ ಸಾಕಿರುವಂತಹ ಅಥವಾ ಗೋವಿನ ಹಾಲನ್ನು ಕುಡಿಯೋದ್ರಿಂದ ಅದೇನಾಗ್ತದೆ ಅಂತ ಕೇಳಿದ್ರೆ ರೋಗಗಳು ನಿವಾರಣೆ ಆಗ್ತದೆ ಅಂತ. ಮತ್ತೆ ಈ ಮಂತ್ರ ಪುನಶ್ಚರಣಗಳನ್ನೆಲ್ಲ ಮಾಡ್ಬೇಕಾದ್ರೆ ಶಾಸ್ತ್ರ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ ಮಂತ್ರ ಪುನಶ್ಚರಣ ಸ್ಥಾನಾನಿ ಅಂತ. ಅಂದ್ರೆ ಎಲ್ಲೆಲ್ಲಿ ಮಂತ್ರಗಳನ್ನ ಪುನಶ್ಚರಣ ಮಾಡಿದ್ರೆ ಎಷ್ಟೆಷ್ಟು ರೀತಿಯಂತಹ ಫಲಗಳು ಬರ್ತದೆ ಅಂತ ಹೇಳ್ತಾರೆ. ಅಲ್ಲಿ ಹೇಳ್ತದೆ ಏನು ಅಂದ್ರೆ ಬಿಲ್ವ ವೃಕ್ಷದ ಕೆಳಗಡೆ, ಅರಳಿ ಮರದ ಕೆಳಗಡೆ, ಆಲದ ಮರದ ಕೆಳಗಡೆ, ಮತ್ತೆ ನದಿ, ತಟಾಕ ಮತ್ತು ಗುರುಗಳ ಸನ್ನಿಧಿಯಲ್ಲಿ, ಬೇರೆ ಬೇರೆ ರೀತಿಯಂತಹ ಪರ್ವತಗಳ ತುದಿಯಲ್ಲಿ, ಗಿರಿಗಳಲ್ಲಿ ಇಂಥಲ್ಲೆಲ್ಲ ಹೇಳ್ತಾರೆ. ಅದ್ರಲ್ಲಿ ಇನ್ನೊಂದೇನು ಅಂತ ಕೇಳಿದ್ರೆ ಗೋಶಾಲೆ ಅಂತ. ಅಂದ್ರೆ ನೀವು ಗೋ ಕೊಟ್ಟಿಗೆ ಅಂದ್ರೆ ಗೋವನ್ನು ಎಲ್ಲಿ ಸಾಕಿರ್ತೀರಿ ಆ ಜಾಗದಲ್ಲಿ ಅಗ್ನಿಹೋತ್ರವನ್ನು ಮಾಡಿದ್ರೆ, ಅಲ್ಲಿ ಸಂಧ್ಯಾವನ್ನೆಯನ್ನು ಮಾಡಿದ್ರೆ, ಅಲ್ಲಿ ದೇವ ಪೂಜೆಯನ್ನು ಮಾಡಿದ್ರೆ, ಅಲ್ಲೇ ಪಿತೃಗಳ ಒಂದು ಶ್ರಾದ್ದಾದಿ ಕ್ರಿಯೆಗಳನ್ನು ಮಾಡಿದ್ರೆ ಏನಾಗ್ತದೆ ಅಂತ ಕೇಳಿದ್ರೆ ಅತ್ಯಮೂಲ್ಯವಾದಂತಹ ಈ ಹೊರಗಡೆ ಮಾಡಿದಾಗ ಎಷ್ಟು ನಿಮಗೆ ಅಂದ್ರೆ ಫಲ ಸಿಗ್ತದೋ ಅದು 10 ಪಟ್ಟು ಫಲ ಏನಾಗ್ತದೆ ಅಂದ್ರೆ ಅಲ್ಲಿ ಸಿಗ್ತದೆ ಅಂತ. ಅದಕ್ಕೋಸ್ಕರ ನಾವು ಈ ಸಮಯಾಚಾರ ಸಂಸ್ಥೆಯಿಂದ ನಾವು ಹೊರದೇಶದಲ್ಲೆಲ್ಲ ನೋಡ್ಬೋದು. ಏನಂದ್ರೆ ಗೋ ಹಗ್ಗಿಂಗ್ ಥೆರಪಿ ಅಂತ ಮಾಡ್ತದೆ ಅಥವಾ ಬೇರೆ ಬೇರೆ ರೀತಿಯಂತಹ ಥೆರಪಿಗಳನ್ನ ಬೇರೆ ದೇಶದಲ್ಲೇ ಏನ್ ಮಾಡಿದ್ದಾರೆ ಅಂತ ಕೇಳಿದ್ರೆ ಪ್ರಚೋದನೆಗೊಳಿಸಿದ್ದಾರೆ. ಅದು ಎಲ್ಲಿಂದ ಬಂದಿದ್ದು ಅಂತ ಕೇಳಿದ್ರೆ ಗೋನ್ನ 10-15 ನಿಮಿಷಗಳ ಕಾಲ ಅಪ್ಪಿ ಹಿಡಿಯೋದ್ರಿಂದ ಅದು ನಮ್ಮ ದೇಹದಲ್ಲಿರುವಂತಹ ಬೇಡವಾದಂತಹ ವಿಷಯಗಳನ್ನ ಅಥವಾ ಬೇಡವಾದಂತಹ ಮನಸ್ಥಿತಿಯನ್ನ ಏನಾಗ್ತದೆ ಅಂದ್ರೆ ತೆಗೆದು ಹಾಕ್ತದಂತ. ಹಾಗಾಗಿ ಇವೆಲ್ಲವೂ ಏನಾಗಿದೆ ಅಂತ ಕೇಳಿದ್ರೆ ಈಗಿನ ಕಾಲದಲ್ಲಿ ನಾವು ಹೊರದೇಶದಿಂದ ಬಂದ ಮೇಲೆ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಒಪ್ಕೊಳ್ತಾ ಇದೀವಿ ಅಂತ. ಇದು ಮೂಲ ಎಲ್ಲಿದ್ದಿದ್ದು, ಯಾರು ಈ ಸಂಸ್ಕೃತಿಯನ್ನು ಹುಟ್ಟಾಕ್ದವ್ರು ಯಾರು ಅಂತ ಕೇಳಿದ್ರೆ ನಮ್ಮ ಸನಾತನ ಹಿಂದೂ ಸಂಸ್ಕೃತಿಯಲ್ಲಿ ಇದೆಲ್ಲ ಅದ. ಈ ಹಿಂದಿನ ಕಾಲದಲ್ಲಿ ಒಂದು 50-60 ವರ್ಷಗಳ ಹಿಂದೆ ನೋಡಿದ್ರೆ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಏನಾಗ್ತಾ ಇತ್ತು ಅಂದ್ರೆ ಆಕಳ ಕೊಟ್ಟಿಗೆ ಇರ್ತಿತ್ತು, ಆಕಳ ಇರ್ತಿತ್ತು ಅಂದ್ರೆ. ಈಗಿನ ಕಾಲದಲ್ಲಿ ಆಧುನಿಕತೆಗೆ ನಾವು ಮಾರು ಹೋಗಿ ಏನಾಗ್ತಾ ಇದೀವಿ ಅಂದ್ರೆ ಆಕಳಗಳನ್ನೆಲ್ಲ ತ್ಯಜಿಸ್ತಾ ಇದೀವಿ. ಬೇರೆ ಬೇರೆ ರೀತಿಯಂತಹ ಪ್ರಾಣಿಗಳನ್ನ ಮನೆ ಒಳಗೆ ತಂದು ಸಾಕ್ತಾ ಇದೀವಿ. ಯಾತಕ್ಕೆ ಅಂದ್ರೆ ಪ್ರೀತಿಗೋಸ್ಕರ ಅಂತ. ಅದಕ್ಕೆ ಸಮಯವನ್ನ ವ್ಯರ್ಥ ಮಾಡೋದೇ ನಾವು ಈ ಗೋಗೆ ಏನಾದ್ರು ನಾವು ಮಾಡಿದ್ರೆ ನಮ್ಮ ಆರೋಗ್ಯ ಮತ್ತು ಮನಸ್ಥಿತಿ ಎರಡೂ ಕೂಡ ಏನಾಗ್ತದೆ ಅಂತ ಕೇಳಿದ್ರೆ ಸಬಲೀಕರಣ ಆಗ್ತದೆ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಈ ಸಮಯಾಚಾರ ಅನ್ನುವಂತಹ ಸಂಸ್ಥೆಯಿಂದ ಒಂದು ಗೋಶಾಲೆಯನ್ನ ಮತ್ತು ಅಲ್ಲಿ ಬಂದಂಥವರಿಗೆ ಮುಕ್ತವಾಗಿ ಗೋವಿನ ಪೂಜೆಯನ್ನು ಮಾಡ್ಲಿಕ್ಕೆ ಮತ್ತು ಗೋವಿನ ಜೊತೆಗೆ ಇರ್ಲಿಕ್ಕೆ ಬೇಕಾದಂತಹ ಎಲ್ಲಾ ರೀತಿಯಂತಹ ವ್ಯವಸ್ಥೆಗಳನ್ನ ಅಲ್ಲಿ ಮಾಡ್ತಾ ಇದ್ವಿ. ಇದಕ್ಕೆಲ್ಲರೂ ಕೂಡ ನೀವು ಸಹಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ವಿ. ಮತ್ತೆ ಇದರ ಉಪಯೋಗವನ್ನು ಎಲ್ಲರೂ ಪಡ್ಕೋಬೇಕಾಗಿ ಪ್ರಾರ್ಥನೆ. ನಮಸ್ಕಾರ.